ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ನವೆಂಬರ್ 22, 1963 ಘಟನೆ. ಅಮೆರಿಕ ಅಧ್ಯಕ್ಷ JF ಕೆನಡಿ ಭೀಕರವಾಗಿ ಹತ್ಯೆ ಆಗಿದ್ರು. ಇಂದಿಗೆ 53 ವರ್ಷಗಳೇ ಸಂದಿದ್ರು ಅಮೆರಿಕ ಅಧ್ಯಕ್ಷನ ಕೊಲೆಗೆ ಕಾರಣವೇನು ಅನ್ನೋದು ಮಾತ್ರ ಇಂದಿಗೂ ಬಗೆಹರಿದಿಲ್ಲ. ಈ ಘಟನೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ನಲ್ಲಿ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಜಾನ್ ಎಫ್ ಕೆನಡಿಯವರನ್ನೇ ಸೇನಾ ಸಮವಸ್ತ್ರದಲ್ಲಿದ್ದ ಆಗುಂತಕನೊಬ್ಬ ಭೀಕರವಾಗಿ ಕೊಂದು ಮುಗಿಸಿದ್ದ. ಅದು ಕೂಡ ಅಧ್ಯಕ್ಷನಾದೆ ಅನ್ನೋ ಉತ್ಸಾಹದಲ್ಲಿದ್ದ ತೆರೆದ ಜೀಪಿನಲ್ಲಿ ತನ್ನ ಪತ್ನಿಯೊಂದಿಗೆ ಆ ಸುಮಧುರ ಕ್ಷಣಗಳಿಗೆ ಸಾಕ್ಷಿಯಾಗಿದ್ರು. ಅಲ್ಲದೆ ಅಮೆರಿಕದ 35ನೇ ಅಧ್ಯಕ್ಷನ ಪ್ರಮಾಣ ವಚನದಲ್ಲಿ ಭಾಗಿಯಾಗಿದ್ದ ಸಹಸ್ರಾರು ಮಂದಿ ಆ ಸುಸಂದರ್ಭಕ್ಕೆ ಪ್ರೇಕ್ಷಕರಾಗಿ ನಿಂತಿದ್ರು. ತೆರೆದ ಐಷಾರಾಮಿ ಕಾರಿನಲ್ಲಿ JF ಕೆನಡಿ ಅವರೊಂದಿಗೆ ಪತ್ನಿ ಜಾಕ್ವೆಲಿನ್ ಕೆನಡಿ ಕೂಡ ಜೊತೆಗಿದ್ರು. ಪ್ರಥಮ ಮಹಿಳೆ ಜಾಕ್ವೆಲಿನ್ ಕೆನಡಿ ತಮ್ಮ ಪತಿಯೊಂದಿಗೆ ರಾಜಕೀಯ ಕಾರ್ಯಕ್ರಮಗಳಿಗೆ ಹೋಗಿದ್ದೇ ಅತಿ ವಿರಳ. ಆದರೆ ನವೆಂಬರ್ 22ರಂದು ನಡೆಯುತ್ತಿದ್ದ ವರ್ಣರಂಜಿತ ಮೆರವಣಿಗೆಗೆ ಡಲ್ಲಾಸ್ ನಗರ ಅಲಂಕಾರಗೊಂಡಿತ್ತು. ಡಲ್ಲಾಸ್ ಬೀದಿಗಳಲ್ಲಿ 10 ಮೈಲಿಗಳಷ್ಟು ಜನಜಂಗುಳಿ ಸೇರಿತ್ತು. ಅದು ಅಲ್ಲದೆ JF ಕೆನಡಿ ಅಧ್ಯಕ್ಷ ಬೇರೆ ಆಗಿದ್ರು. ಆ ಸುಸಂದರ್ಭವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪತ್ನಿಯೂ ಕೂಡ ಜೊತೆಗಿದ್ರು. ಅವರೊಂದಿಗೆ ಟೆಕ್ಸಾಸ್ ಗವರ್ನರ್ ಜಾನ್ ಕನಾಲಿ ಮತ್ತು ಅವರ ಪತ್ನಿ ಕೂಡ ಇದ್ರು. ಆದರೆ ಅದೊಂದು ಶೋಕ ಸಾಗರವಾಗಿ ಬದಲಾಗುತ್ತೆ ಅನ್ನೋ ಸುಳಿವು ಯಾರೊಬ್ಬರಿಗೂ ಇರಲಿಲ್ಲ. ನೋಡುತ್ತಿದ್ದಂತೆ ಘೋರ ದುರಂತವೊಂದು ನಡೆದೇ ಹೋಯಿತು. ಸಹಸ್ರಾರು ಜನರ ಮುಂದೆಯೇ ಅಮೆರಿಕ ನೂತನ ಅಧ್ಯಕ್ಷನನ್ನೇ ಭೀಕರವಾಗಿ ಕೊಲೆ ಮಾಡಲಾಯಿತು. ಅಷ್ಟಕ್ಕೂ ಮುಂದೇನಾಯಿತು? ಅವರನ್ನ ಕೊಂದಿದ್ದಾದ್ರೂ ಯಾಕೆ? ಇಡೀ ಜಗತ್ತಿನಲ್ಲಿ ಈ ಹತ್ಯೆಯಿಂದಾದ ಪ್ರಮಾದಗಳೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, 1963 ನವೆಂಬರ್ 22 ಮಧ್ಯಾಹ್ನ 12:30 ಸಮಯ. JF ಕೆನಡಿ ಅವರಿದ್ದ ಕಾರು ಟೆಕ್ಸಾಸ್ ಸ್ಕೂಲ್ ಬುಕ್ ಡಿಪಾಸಿಟರ್ ಕಟ್ಟಡವನ್ನು ದಾಟ್ತಾ ಇದ್ದಂತೆ ಸೇನಾ ಸಮವಸ್ತ್ರದಲ್ಲಿದ್ದ ಲೀ ಹಾರ್ವೆ ಓಸ್ವಾಲ್ಡ್ ಎಂಬಾತ 6ನೇ ಮಹಡಿಯಿಂದ 3 ಗುಂಡುಗಳನ್ನು ಹಾರಿಸಿಬಿಟ್ಟಿದ್ದ. ಈ ಅಚಾನಕ್ ದಾಳಿಯಿಂದ ಅಧ್ಯಕ್ಷ ಕೆನಡಿ ಮತ್ತು ಗವರ್ನರ್ ಕಾನಲಿ ಗಂಭೀರವಾಗಿ ಗಾಯಗೊಂಡರು. ಅಲ್ಲದೆ ನೆರೆದಿದ್ದ ಸಹಸ್ರಾರು ಮಂದಿ ಈ ಘಟನೆಯಿಂದ ವಿಚಲಿತರಾಗಿ ಎದ್ನೋ ಬಿದ್ನೋ ಅಂತ ಓಡೋದಕ್ಕೆ ಶುರು ಮಾಡಿದ್ರು. ನೋಡ್ತಿದ್ದಂತೆ ಆ ಮೆರವಣಿಗೆ ಶವಯಾತ್ರೆಯಾಗಿ ಬದಲಾಯಿತು. ದಿಕ್ಕೆಟ್ಟು ಓಡಾಡುತ್ತಿದ್ದ ಜನರ ಚೀರಾಟ ಮೆರವಣಿಗೆಯನ್ನ ಶೋಕ ಸಾಗರವಾಗಿಸ್ಬಿಡ್ತು. ಆದರೆ ವಿಶೇಷವೆಂದರೆ ಅಮೆರಿಕ ಅಧ್ಯಕ್ಷನೇ ಕೊಲೆ ಆಗಿದ್ದಾನೆ. ಆದರೆ ಹತ್ಯೆಯಾದ ಕೇವಲ 7 ನಿಮಿಷಗಳಲ್ಲೇ ಲಿಂಡನ್ ಜಾನ್ಸನ್ ಅಮೆರಿಕದ 36ನೇ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದ್ರು. ಈ ಅವಘಡದಿಂದ ಕೆನಡಿಯವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಯಿತಾದರೂ 30 ನಿಮಿಷಗಳ ನಂತರ ಡಲ್ಲಾಸ್ನ ಪಾರ್ಕ್ಲ್ಯಾಂಡ್ ಆಸ್ಪತ್ರೆಯಲ್ಲಿ ಕೆನಡಿ ನಿಧನರಾದ್ರು ಎಂಬ ಸುದ್ದಿ ಅಧಿಕೃತವಾಗಿ ಹೊರಬಂತು. ಆ ಸಮಯದಲ್ಲಿ ಕೆನಡಿಗೆ ಸುಮಾರು 46 ವರ್ಷ ವಯಸ್ಸಾಗಿತ್ತು. ಉಪಾಧ್ಯಕ್ಷ ಲಿಂಡನ್ ಜಾನ್ಸನ್ ಹಾಗೂ ಕೆನಡಿಯ ವಾಹನಗಳ ಹಿಂದೆ 3 ಕಾರುಗಳಿದ್ವು. ಲಿಂಡನ್ ಮಧ್ಯಾಹ್ನ 2:39ಕ್ಕೆ ಯುನೈಟೆಡ್ ಸ್ಟೇಟ್ಸ್ನ 36ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಡಲ್ಲಾಸ್ ಲವ್ ಫೀಲ್ಡ್ ವಿಮಾನ ನಿಲ್ದಾಣದ ರನ್ವೇಯಲ್ಲಿ ಏರ್ಫೋರ್ಸ್ 1ನಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಜಾನ್ಸನ್. ವಿಶೇಷವೆಂದರೆ ಕೆನಡಿ ಸಾವನ್ನಪ್ಪಿದ್ರೂ ಅಧ್ಯಕ್ಷಗಾದಿ ಏರಲೇಬೇಕು ಅನ್ನೋ ಕಾನೂನು ಅಮೆರಿಕದಲ್ಲಿದೆ. ಹಾಗಾಗಿ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಸುಮಾರು 30 ಜನರು ಭಾಗವಹಿಸಿದ್ರು. ಅದರಲ್ಲಿ ಕೆನಡಿಯವರ ಪತ್ನಿ ಜಾಕ್ವೆಲಿನ್ ಕೆನಡಿ ಕೂಡ ಭಾಗವಹಿಸಿರ್ತಾರೆ. ಅಲ್ಲದೆ ಆ ವೇಳೆ ತಮ್ಮ ಪತಿಯ ರಕ್ತ ಸಿಕ್ತ ಬಟ್ಟೆಗಳನ್ನು ಧರಿಸಿರ್ತಾರೆ. ಸುಮಾರು 7 ನಿಮಿಷಗಳ ನಂತರ
ಪ್ರೆಸಿಡೆಂಟ್ ಜೆಟ್ ವಾಷಿಂಗ್ಟನ್ಗೆ ಹೊರಟಿತ್ತು. ಮರುದಿನ ಅಂದರೆ ನವೆಂಬರ್ 23ರಂದು ಅಧ್ಯಕ್ಷ ಜಾನ್ಸನ್ ತಮ್ಮ ಮೊಟ್ಟಮೊದಲ ಘೋಷಣೆಯನ್ನ ಹೊರಡಿಸಿದ್ರು. ನವೆಂಬರ್ 25ನ್ನು ಹತ್ಯೆಗೀಡಾದ ಅಧ್ಯಕ್ಷ ಕೆನಡಿಯವರ ನೆನಪಿಗಾಗಿ ರಾಷ್ಟ್ರೀಯ ಶೋಕಾಚರಣೆಯ ದಿನವೆಂದು ಘೋಷಿಸಿದ್ರು. ಇನ್ನು ಕೊಲೆ ಆರೋಪದಲ್ಲಿ ಬಂಧನವಾಗಿದ್ದ ಆರೋಪಿಯನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಯಿತಾದರೂ ಕೇವಲ 2 ದಿನದಲ್ಲಿ ಜಾಕ್ ರೂಬಿ ಎಂಬಾತ ಆಸ್ವಾಲ್ಡ್ನನ್ನ ಗುಂಡಿಟ್ಟು ಹತ್ಯೆಗೈದ. 1964ರಲ್ಲಿ ಪ್ರಕಟವಾದ ವರದಿ ಪ್ರಕಾರ ಆಸ್ವಾಲ್ಡ್ ಒಬ್ಬನೇ ಹಂತಕನೆಂದು ಬರೆದು ಬಿಟ್ವು. ಆದರೆ ಈ ಬೆನ್ನಲ್ಲೇ ಹಲವಾರು ವಿವಾದಗಳು ಹುಟ್ಟಿಕೊಂಡವು. ಆ ಒಬ್ಬನೇ ಹಂತಕನಲ್ಲ, ಬದಲಾಗಿ ಅಂದಿನ ಸರ್ಕಾರ CIA, ಮಾಫಿಯಾ ಅಥವಾ ವಿದೇಶಿ ಕೈವಾಡ ಇರಬಹುದು ಎಂದು ಸಂಶಯ ವ್ಯಕ್ತಪಡಿಸುತ್ತಾರೆ. ಹಲವಾರು ಪರ್ಯಾಯ ತನಿಖೆಗಳು ಮತ್ತು ಡಾಕ್ಯುಮೆಂಟರಿಗಳು ಇದನ್ನೇ ಚರ್ಚಿಸಿವೆ. ಅಷ್ಟಕ್ಕೂ ಒಂದು ಬಲಿಷ್ಠ ದೇಶದ ಅಧ್ಯಕ್ಷನನ್ನೇ ಕೊಂದಿದ್ಯಾರು, ಯಾಕಾಗಿ ಕೊಂದ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಜಾನ್ ಎಫ್ ಕೆನಡಿಯನ್ನ ಕೊಂದ ಹಂತಕ ಲೀ ಹಾರ್ವೆ ಓಸ್ವಾಲ್ಡ್. 1939ರಲ್ಲಿ ನ್ಯೂ ಓರ್ಲಿಯನ್ಸ್ನಲ್ಲಿ ಜನಿಸಿದ ಈತ 1956ರಲ್ಲಿ US ಮೈರನ್ ಸೇರಿಕೊಂಡಿದ್ದ. 1959ರಲ್ಲಿ ಅವರನ್ನ ಬಿಡುಗಡೆ ಮಾಡಲಾಯಿತು. ಈತನ ತಂದೆ ಈತ ಜನಿಸುವ ಮೊದಲೇ ಮೃತಪಟ್ಟಿದ್ರು. ತಂದೆ ಇಲ್ಲದ ಈತನಿಗೆ ಇನ್ಸೆಕ್ಯೂರ್ ಫೀಲಿಂಗ್ ಅಧಿಕವಾಗಿಯೇ ಉಲ್ಬಣವಾಗಿತ್ತು. ತನ್ನ ತಾಯಿ ಜೊತೆ ಅಸ್ಥಿರ ಜೀವನ, ಬಡತನ, ನಿರಂತರ ಶಾಲೆ ಬದಲಾವಣೆಗಳಿಂದಾಗಿ ಇವನಲ್ಲಿ ಅಸಾಮಾನ್ಯ ಬದಲಾವಣೆಗಳಾಗಿದ್ವು. ಯಾವಾಗಲೂ ಅದೇನೋ ಚಿಂತಿಸುತ್ತಿದ್ದ, ದ್ವಂದ್ವನಾಗಿಯೇ ಇರುತ್ತಿದ್ದ. ಅಲ್ಲದೆ ಅಧಿಕಾರ ವಿರೋಧಿ ಮನೋಭಾವ, ಸಮಾಜದ ವಿರುದ್ಧ ಕೋಪ ಮುಂತಾದ ಸ್ವಭಾವ ಆತನಲ್ಲಿ ಗಾಢವಾಗಿತ್ತು. ಅಮೆರಿಕನ್ ಸೇನೆಗೆ ಮೈರನ್ಸ್ ತಂಡಕ್ಕೆ ಸೇರ್ಪಡೆಗೊಂಡಿದ್ದ ಈತ ಅಷ್ಟೇನೂ ಶಾರ್ಪ್ ಶೂಟ್ ಆಗಿರಲಿಲ್ಲ, ಆದರೆ ದಡ್ಡನೂ ಅಲ್ಲ. ಯಾವಾಗಲೂ ಅಧಿಕಾರಿಗಳ ಜೊತೆ ಜಗಳ, ಮನಸ್ತಾಪ, ಶಿಸ್ತು ಉಲ್ಲಂಘಿಸೋದು ಮುಂತಾದವುಗಳಿಗೆ ಸಾಕಷ್ಟು ಶಿಕ್ಷೆಯನ್ನು ಅನುಭವಿಸಿದ್ದ. ಹಾಗಾಗಿ ಕೇವಲ 3 ವರ್ಷಗಳಲ್ಲಿ ಈತನನ್ನ ಸೇನೆಯಿಂದ ಬಿಡುಗಡೆ ಮಾಡಲಾಯಿತು. ಇದೇ ಸಮಯದಲ್ಲಿ ಮಾರ್ಕಿಸಂ ಅಥವಾ ಕಮ್ಯುನಿಸಂ ಬಗ್ಗೆ ಹೆಚ್ಚು ಆಸಕ್ತಿ ಮೂಡಿಸಿಕೊಂಡಿದ್ದ. ಜೊತೆಗೆ ಸೋವಿಯತ್ ಯೂನಿಯನ್ ಬಗ್ಗೆ ಅತಿಯಾದ ಒಲವು ಮೂಡಿತ್ತು. ಹಾಗಾಗಿ 1959ರಲ್ಲಿ ಅಮೆರಿಕ ತೊರೆದು ಸೋವಿಯತ್ ಯೂನಿಯನ್ಗೆ ಪಲಾಯನ ಮಾಡಿದ್ದ. ಅಲ್ಲಿ ತನ್ನನ್ನು ನಾನೊಬ್ಬ ಕಮ್ಯುನಿಸ್ಟ್ ಎಂದು ಘೋಷಣೆ ಮಾಡಿಕೊಳ್ತಾನೆ. ಅಮೆರಿಕದ ರಹಸ್ಯ ಮಾಹಿತಿ ಕೊಡುತ್ತೇನೆ ಎಂದು ಹೇಳಿಕೊಂಡು ಸೋವಿಯತ್ ಸರ್ಕಾರವನ್ನ ಅಪ್ರೋಚ್ ಮಾಡ್ತಾನೆ. ಆದರೆ ರಷ್ಯಾ ಸರ್ಕಾರ ಈತನನ್ನ ನಂಬೋದಿಲ್ಲವಾದರೂ ಅಲ್ಲಿಯೇ ವಾಸಿಸಲು ಅನುಮತಿಯನ್ನ ನೀಡುತ್ತೆ. ರಷ್ಯಾದ ಮಿನ್ಸ್ಕ್ ನಗರದಲ್ಲಿರುವ ಅವಕಾಶ ಸಿಗುತ್ತೆ. ಮಿನ್ಸ್ಕ್ನಲ್ಲಿ ಮರೀನಾ ನಿಕೋಲಾಯಾವ್ನಾ ಎಂಬ ಯುವತಿಯನ್ನ ಮದುವೆಯಾದ ಓಸ್ವಾಲ್ಡ್ಗೆ ಸೋವಿಯತ್ನಲ್ಲಿ ಜೀವನ ಬೇಸರ ತರಿಸಿತ್ತು. ತಾನೊಬ್ಬ ವೀರ ಕ್ರಾಂತಿಕಾರಿ ಆಗಿದ್ದೇನೆ ಎಂಬ ಭ್ರಮೆಯಿಂದ ವಾಪಸ್ಸಾದವನೇ 1962ರಲ್ಲಿ ಮತ್ತೆ ಅಮೆರಿಕಕ್ಕೆ ಹಿಂದಿರುಗುತ್ತಾನೆ. ಅಚ್ಚರಿಯ ಸಂಗತಿ ಎಂದರೆ ದೇಶ ಬಿಟ್ಟು ಪಲಾಯನ ಮಾಡಿದ್ದವನನ್ನ ಅಮೆರಿಕ ಕೂಡ ಯಾವುದೇ ಅಂಜಿಕೆ ಇಲ್ಲದೆ ವಾಪಸ್ ಕರೆಸಿಕೊಳ್ತು. ಇದು ಇಂದಿಗೂ ಸಂಶಯ ಹುಟ್ಟಿಸುವ ಅಂಶಗಳಲ್ಲಿ ಒಂದು ಅಂತ ತಜ್ಞರು ಅಭಿಪ್ರಾಯ ಪಡ್ತಾರೆ. ಅಮೆರಿಕಕ್ಕೆ ಬಂದವನೇ ನಾನಾ ಕಾರ್ಯಚಟುವಟಿಕೆಗಳಲ್ಲಿ, ಚಳುವಳಿಗಳಲ್ಲಿ ಗುರುತಿಸಿಕೊಳ್ತಾನೆ. ಅದರಲ್ಲಿ ಪ್ರಮುಖವೆಂದರೆ ಕ್ಯೂಬಾ ಪರ ಚಳುವಳಿ, ಫಿಡೆಲ್ ಕ್ಯೂಸ್ಟ್ರೋ ಬೆಂಬಲ, ಕಮ್ಯುನಿಸ್ಟ್ ಪ್ರಚಾರ ಮತ್ತು ಅಮೆರಿಕ ವಿರೋಧಿ ಮತಾಂತರಗಳ ಕಠಿಣ ಚಟುವಟಿಕೆಗಳಿಗೆ ಧುಮುಕಿದ್ದ. ಅಮೆರಿಕ ಅಧ್ಯಕ್ಷ ಕೆನಡಿಯವರ ಕೊಲೆಗೂ ಮುನ್ನ 1963ರಲ್ಲಿ ಟೆಕ್ಸಾಸ್ ಸ್ಕೂಲ್ ಬುಕ್ ಡೆಪಾಸಿಟರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಹೀಗೆ ಕೆನಡಿ ಡಲ್ಲಾಸ್ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಈತ ಕೆಲಸ ಮಾಡ್ತಿದ್ದ ಕಟ್ಟಡದ ಎದುರೇ ಹಾದು ಹೋಗುವ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಆಸ್ವಾಲ್ಡ್ ಇಟಾಲಿಯನ್ ರೈಫಲ್ನನ್ನ ಬೇರೆಯವರ ನಕಲಿ ಹೆಸರಿನಲ್ಲಿ ಖರೀದಿಸ್ತಾನೆ. ಯಾವಾಗ ಕೆನಡಿ ಹತ್ಯೆ ಮಾಡುವಲ್ಲಿ ಯಶಸ್ವಿ ಆದ್ನೋ ಅವನನ್ನ ಬಂಧಿಸಿ ವಿಚಾರಣೆ ನಡೆಸುತ್ತೆ US ಸರ್ಕಾರ. ಆದರೆ ಆತನಿಂದ ಬಂದ ಉತ್ತರ ಅಂದರೆ ಐ ಆಮ್ ಜಸ್ಟ್ ಎ ಪಾಟ್ಸೆ, ನಾನು ಹರಕೆಯ ಕುರಿ ಎಂದಷ್ಟೇ ಹೇಳಿದ್ದ. ನಂತರ ನ್ಯಾಯಾಲಯಕ್ಕೆ ಹಾಜರಾಗುವ ಮುನ್ನವೇ ನವೆಂಬರ್ 24, 1963 ಜಾಕ್ ರೂಬಿ ಎಂಬಾತ ಹಾರಿಸಿದ ಗುಂಡಿಗೆ ಪ್ರಾಣ ತೆತ್ತ. ಹಾಗಾಗಿ ಕೊಲೆಗೆ ನಿಖರ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯವೇ ಆಗಲಿಲ್ಲ. ನೂರಾರು ಪ್ರಶ್ನೆಗಳು, ಸಂಶಯಗಳು ಇಂದಿಗೂ ಹಾಗೆ ಉಳಿದುಕೊಂಡಿದೆ.
ಆಸ್ವಾಲ್ಡ್ ಒಬ್ಬನೇ ಈ ಕೃತ್ಯ ಎಸಗಿದ್ದ. ಸಿಐಎ ಮತ್ತು FBI ಇಷ್ಟೊಂದು ಮಾಹಿತಿ ಇದ್ದರೂ ಏಕೆ ತಡೆಯಲಿಲ್ಲ? ಸೋವಿಯತ್ ಮತ್ತು ಕ್ಯೂಬಾ ಸಂಪರ್ಕ ನಿಜವಾಗಿತ್ತ? ಅವನೇ ಹೇಳಿದಂತೆ ಬಲಿಕುರಿ ಆಗಿದ್ನ ಎಂಬ ನಿಗೂಢ ವಿಚಾರಗಳು ಬಯಲಿಗೆ ಬರಲೇ ಇಲ್ಲ. ಆದರೆ ಲೀ ಹಾರ್ವಿ ಆಸ್ವಾಲ್ಡ್ ಮಾನಸಿಕವಾಗಿ ಅಸ್ಥಿರನಾಗಿದ್ದ. ತಾನು ಮಹತ್ವದ ವ್ಯಕ್ತಿ ಎಂಬ ಭ್ರಮೆಯಲ್ಲಿದ್ದ. ಆದರೆ ಅವನ ಸುತ್ತಲೂ ತೀವ್ರ ಗುಪ್ತಚರ ನಿಗಾ ಮತ್ತು ರಾಜಕೀಯ ನಂಟು ಬೆಸೆದುಕೊಂಡಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನ ಉಳಿಯಲೇ ಇಲ್ಲ. ಆದರೆ ಅದಕ್ಕೆ ಸಾಕ್ಷಿ ಸಿಕ್ಕಿದ್ದು ಮಾತ್ರ ಶೂನ್ಯ. ಆತನನ್ನ ಕೊಂದ ಮತ್ತೊಬ್ಬ ರೂಬಿ ಎಂಬಾತನನ್ನು ವಿಚಾರಣೆಗೆ ಒಳಪಡಿಸಿದ ಪೊಲೀಸರು ಆತನಿಗೆ ಮಾನಸಿಕ ಕಾಯಿಲೆ ಇದೆ, ಅಧ್ಯಕ್ಷ ಕೆನಡಿಯನ್ನ ಕೊಂದಿದ್ದಕ್ಕಾಗಿ ಕೊಲೆ ಆರೋಪಿಯನ್ನ ಹತ್ಯೆ ಮಾಡಿದ್ದಾನೆಂದು ವರದಿ ನೀಡಿತು. ನ್ಯಾಯಾಲಯದಲ್ಲೂ ಸೂಕ್ತ ಸಾಕ್ಷಿ ಪುರಾವೆಗಳ ಕೊರತೆಯಿಂದಾಗಿ ರೂಬಿಯನ್ನ ಬಿಡುಗಡೆ ಮಾಡಿ ಆದೇಶ ಹೊರಡಿಸಿತು. ಆದರೆ ಆತನು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪಿದ. ಅಲ್ಲಿಗೆ ಓರ್ವ ಅಮೆರಿಕದ ಅಧ್ಯಕ್ಷನ ಕೊಲೆಗೆ ಕಾರಣವೇನು ಅನ್ನೋದು ಪತ್ತೆ ಆಗದ ಹಾಗೆಯೇ ಇತಿಹಾಸ ಪುಟಗಳಲ್ಲಿ ದಾಖಲಾಗಿಬಿಡಿತು. ಇಂದಿಗೂ ಕೆಲವೊಂದು ತನಿಖೆಯ ವಿವರಗಳು ಅನುಮಾನವನ್ನ ವ್ಯಕ್ತಪಡಿಸುತ್ತವೆ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಆಸ್ವಾಲ್ಡ್ ಒಬ್ಬನೇ ಶೂಟರ್ ಅಲ್ಲ, ಬಹು ಶೂಟರ್ಗಳು ಈ ಕೃತ್ಯದಲ್ಲಿ ಪಾಲ್ಗೊಂಡಿರಬಹುದೆಂದು ವಾರನ್ ಆಯೋಗ ಲೀ ಹಾರ್ವಿ ಆಸ್ವಾಲ್ಡ್ ಒಬ್ಬನೇ ಎಂದಿತ್ತು. ಆದರೆ ಡೀಲಿ ಪ್ಲಾಜಾದ ಹುಲ್ಲಿನ ಬೆಟ್ಟದ ಕಡೆಯಿಂದ ಗುಂಡಿನ ಶಬ್ದ ಕೇಳಿದೆ ಎಂಬ ವಾದವೂ ಸೇರಿತು. ಜೊತೆಗೆ ಕೆನಡಿಯ ದೇಹದ ಮೇಲಿನ ಕೆಲವು ಗಾಯಗಳ ಗುರುತುಗಳು, ಗುಂಡು ತಗುಲಿದ ದಿಕ್ಕು ಮುಂಭಾಗದಿಂದ ಗುಂಡು ಬದ್ದಂತೆ ತೋರುತ್ತದೆ. ಕನಿಷ್ಠ 2 ಶೂಟರ್ಗಳು ಇದ್ದಿರಬಹುದು ಎಂಬ ವಾದ ಹುಟ್ಟಿತು. ಮತ್ತೊಂದು ಸಂಶಯವೆಂದರೆ ಸಿಐಎ ಕೈವಾಡ ಸಿದ್ಧಾಂತ. ಕೆನಡಿ ಸಿಐಎಯನ್ನ ನಂಬ್ತಾ ಇರಲಿಲ್ಲ. ಅದರಲ್ಲೂ ಕ್ಯೂಬಾ ಅಂದರೆ ಬೇ ಆಫ್ ಪಿಗ್ಸ್ ವಿಫಲತೆಗೆ ಸಿಐಎಯನ್ನ ಹೊಣೆ ಮಾಡಿದ್ರು. ಕೆನಡಿ ಸಿಐಎ ಅಧಿಕಾರವನ್ನ ಕಸಿದುಕೊಳ್ಳುವ ಯತ್ನವನ್ನು ಮಾಡಿದ್ರು. ಅದಕ್ಕೆ ಪ್ರತೀಕಾರವಾಗಿ ಸಿಐಎ ಈ ಕೃತ್ಯ ಮಾಡಿಸಿತ್ತು ಎಂಬ ಆರೋಪವನ್ನು ಮಾಡಲಾಯಿತು. ಆದರೆ ಸಿಐಎ ನಿರಾಕರಿಸಿತ್ತು. 3ನೇ ಅನುಮಾನವೆಂದರೆ ಅಮೆರಿಕನ್ ಮಾಫಿಯಾ ಸಂಚು. ಕೆನಡಿಯ ಸಹೋದರ ರಾಬರ್ಟ್ ಕೆನಡಿ ಮಾಫಿಯಾದ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡಿದ್ರು. ಮಾಫಿಯಾ ಡಾನ್ಗಳಾದ ಸ್ಯಾಮ್ ಜಿಯಾನ್ಕಾ, ಕಾರ್ಲೋ ಗ್ಯುಂಬ್ಯಾನೋ ಅವರನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಹಾಗಾಗಿ ಕೆನಡಿ ಕುಟುಂಬದ ಮೇಲೆ ಮಾಫಿಯಾ ಪ್ರತೀಕಾರವಿತ್ತು ಎಂಬ ವಾದವೂ ಇದೆ. ಇನ್ನು 4ನೇಯದ್ದು ಸೋವಿಯತ್ ಯೂನಿಯನ್ ಅಥವಾ ಕ್ಯೂಬಾ ಸಿದ್ಧಾಂತ. ಆಸ್ವಾಲ್ಡ್ ಸೋವಿಯತ್ ಯೂನಿಯನ್ನಲ್ಲಿ ವಾಸಿಸಿದ್ದ, ಅಲ್ಲದೆ ಕ್ಯೂಬಾ ಪರ ಒಲವು ಹೊಂದಿದ್ದ. ಆದರೆ ಶೀತಲ ಸಮರದ ಸಂದರ್ಭದಲ್ಲಿ ಯುದ್ಧ ಸ್ಫೋಟವಾಗಬಹುದು ಎಂಬ ಭಯದಿಂದ ಅಮೆರಿಕ ಸರ್ಕಾರ ಈ ದಿಕ್ಕಿನಲ್ಲಿ ಗಂಭೀರ ಆರೋಪ ಮುಂದುವರಿಸಲಿಲ್ಲ. ಇನ್ನು ನಂತರದ್ದು ಲಿಂಡನ್ ಬಿ ಜಾನ್ಸನ್ ಸಿದ್ಧಾಂತ. ಕೆನಡಿ ಸತ್ತ ನಂತರ ಲಿಂಡನ್ ಬಿ ಜಾನ್ಸನ್ ಕೇವಲ 7 ನಿಮಿಷಗಳಲ್ಲಿಯೇ ಅಮೆರಿಕದ 36ನೇ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿಬಿಟ್ರು. ಕೆಲವು ಆಯಾಮಗಳು ಇವರನ್ನೇ ಬೊಟ್ಟು ಮಾಡಿ ತೋರಿಸುತ್ತಾರೆ. ಯಾಕೆಂದ್ರೆ ಇವರಿಗಿದ್ದ ರಾಜಕೀಯ ಲಾಭದ ಕಾರಣ ನೀಡಿ ಆರೋಪಿಸಿದ್ದಾರೆ. ಆದ್ರಿದಕ್ಕೆ ದೃಢ ಸಾಕ್ಷ್ಯಗಳಿಲ್ಲ. ಇಡೀ ವಿಶ್ವಕ್ಕೆ ದೊಡ್ಡಣ್ಣ ಎಂದು ಕರೆಸಿಕೊಳ್ಳುವ ಅಮೆರಿಕ ತನ್ನ ಅಧ್ಯಕ್ಷನ ಹತ್ಯೆಗೆ ಕಾರಣವೇನು ಅನ್ನೋದನ್ನೇ ಇದುವರೆಗೂ ಪತ್ತೆ ಮಾಡಲು ಸಾಧ್ಯ ಆಗಲಿಲ್ಲ ಅನ್ನೋದಂತೂ ದುರಂತ. ಇಡೀ ವ್ಯವಸ್ಥೆಯೇ ಒಂದಾದ್ರೆ ಅಲ್ಲಿ ಸತ್ಯ ಸತ್ತಿರುತ್ತೆ ಅನ್ನೋದಷ್ಟೇ ಈ ಪ್ರಕರಣದ ಅಂತಿಮ ತೀರ್ಪು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.